ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಮೊದಲೇ ಬಿತ್ತಿದ ಬೆಳೆ ಒಣಗಿ ಹೋಗ್ತಾ ಇದೆ. ಇನ್ನೊಂದಿಷ್ಟು ರೈತರು ಜಮೀನು ಹದ ಮಾಡಿಟ್ಕೊಂಡು ಬಿತ್ತನೆಗಾಗಿ ಕಾಯ್ದು ಕುಳಿತಿದ್ದಾರೆ. ಕೈಕೊಟ್ಟ ಮುಂಗಾರಿನಿಂದ ರೈತರ ಗೋಳು ಹೇಳತೀರದಾಗಿದೆ. ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ರೈತರ ಗೋಳು. ವಾಡಿಕೆಗಿಂತ ಕಡಿಮೆ ಮಳೆ ಅನ್ನದಾತರಿಗೆ ಸಂಕಷ್ಟ. ಒಂದೆಡೆ ಮಳೆ ಇಲ್ಲದೆ ಒಣಗಿ ಹೋಗ್ತಿರೋ ಬೆಳೆ, ಇನ್ನೊಂದೆಡೆ ಮಳೆಯ ನಿರೀಕ್ಷೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಹದ ಮಾಡಿಟ್ಟುಕೊಂಡಿರೋ ಭೂಮಿ. ಆದ್ರೆ ಮಳೆ ಬಾರದೆ ಕಂಗಾಲಾಗಿರೋ ಅನ್ನದಾತ. ಇದು ಚಿತ್ರದುರ್ಗದ ಬಹುತೇಕ ಜಮೀನಿನಲ್ಲಿ ಕಂಡು ಬರ್ತಿರೋ ಚಿತ್ರಣ. ಮುಂಗಾರಿನಲ್ಲಿ ನಿರೀಕ್ಷೆಗಿಂತಲೂ ಕಡಿಮೆ ಮಳೆ ಆಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿತ್ತು. ರೈತರು ಭೂಮಿಯನ್ನ ಬಿತ್ತನೆಗೆ ಹದ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಮುಂಗಾರು ಮಳೆಯಾಗಿದೆ. ಪರಿಣಾಮ ಬಿತ್ತುವ ಯೋಚನೆಯಿಂದ ರೈತರು ದೂರ ಉಳಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ 10% ಮಳೆ ಬಂದೈತೆ, 90% ಮಳೆ ಬಂದಿಲ್ಲ. ಹಂಗಾಗಿ ಬಿತ್ತಿಲ್ಲ. ಕೆಲವರು ಬೇಸಾಯ ಹೊಡೆದು ಕಾಯ್ತಾ ಇದ್ದಾರೆ, ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿಲ್ಲ. ಬೇಸಾಯ ಖರ್ಚು ಹೊರಟಿಲ್ಲ. ಇಲ್ಲಿ ಕೆಲವರಿಗೆ ದುಡ್ಡಿಲ್ದ ಅಭಾವದಿಂದ ಬಿತ್ತಿಲ್ಲ. ಮತ್ತು ರೈತರ ಹತ್ರ ದುಡ್ಡಿಲ್ದಿದ್ದಕ್ಕೆ ಮಂಡಿ ಮಾಲೀಕರ ಹತ್ರ ಹೋದಾಗ ಅಮೌಂಟ್ ಕೇಳಿದಾಗ ಅಮೌಂಟ್ ಇಲ್ಲ ಅಂತಾರೆ. ಹಾಗಾಗಿ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಇಟ್ಕೊಂಡಿದ್ದಾರೆ. ಕೆಲವರು ಬಿತ್ತಿಲ್ಲ. ಮಳೆ ಇಲ್ದಲೆ ಬಿತ್ತಿಲ್ಲ. 90% ಮಳೆ ಬಂದಿಲ್ಲ, 10% ಮಳೆ ಬಂದಿದೆ. ಈ ಭಾಗದಲ್ಲಿ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಮಳೆ 10% ಮಳೆ ಬಂದಿರೋದು. ಹಾಗಾಗಿ ಬಿತ್ತನೆ ಕಮ್ಮಿ ಇದೆ. ಜೂನ್ ತಿಂಗಳು ದಾಟಿದ ಮೇಲೆ ಮುಂಗಾರು ಬಿತ್ತನೆ ಮಾಡಿದರೆ ಅಕ್ಟೋಬರ್ನಲ್ಲಿ ಬಿತ್ತನೆಯಾಗುವ ಹಿಂಗಾರು ಬೆಳೆಗಳಿಗೂ ಇದು ಅಡ್ಡಿಯಾಗುತ್ತೆ. ಹೀಗಾಗಿ ರೈತರು ಮುಂಗಾರಿ ಬೀಜ ಬಿತ್ತನೆಯಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ ಮಳೆ ಕಮ್ಮಿ ಆಗಿದೆ. 10% ಮಳೆ ಬಂದು 90% ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತಕ್ಕೆ ಆಗ್ತಾ ಇಲ್ಲ. ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂದ್ರೆ ದುರ್ಗದಿಂದ ಆಚೆ ಕಡೆ ಮಳೆ ಬಂದಿದೆ. ದುರ್ಗದಿಂದ ಈಚೆ ಕಡೆ ನಮ್ಮ ಮೊಳಕಾಲ್ಮೂರು ತಾಲೂಕು, ಚಳ್ಳಕೆರೆ ತಾಲೂಕು ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತನೆ ಕಮ್ಮಿ ಆಗಿದೆ. ಒಂದು ಕಡೆ ಅತಿವೃಷ್ಟಿಯಿಂದ ರೈತರು ಕಂಗಾಲಾದ್ರೆ ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ಮುಗಿಲು ನೋಡುವಂತಾಗಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಮೊದಲೇ ಬಿತ್ತಿದ ಬೆಳೆ ಒಣಗಿ ಹೋಗ್ತಾ ಇದೆ. ಇನ್ನೊಂದಿಷ್ಟು ರೈತರು ಜಮೀನು ಹದ ಮಾಡಿಟ್ಕೊಂಡು ಬಿತ್ತನೆಗಾಗಿ ಕಾಯ್ದು ಕುಳಿತಿದ್ದಾರೆ. ಕೈಕೊಟ್ಟ ಮುಂಗಾರಿನಿಂದ ರೈತರ ಗೋಳು ಹೇಳತೀರದಾಗಿದೆ. ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ರೈತರ ಗೋಳು. ವಾಡಿಕೆಗಿಂತ ಕಡಿಮೆ ಮಳೆ ಅನ್ನದಾತರಿಗೆ ಸಂಕಷ್ಟ. ಒಂದೆಡೆ ಮಳೆ ಇಲ್ಲದೆ ಒಣಗಿ ಹೋಗ್ತಿರೋ ಬೆಳೆ, ಇನ್ನೊಂದೆಡೆ ಮಳೆಯ ನಿರೀಕ್ಷೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಹದ ಮಾಡಿಟ್ಟುಕೊಂಡಿರೋ ಭೂಮಿ. ಆದ್ರೆ ಮಳೆ ಬಾರದೆ ಕಂಗಾಲಾಗಿರೋ ಅನ್ನದಾತ. ಇದು ಚಿತ್ರದುರ್ಗದ ಬಹುತೇಕ ಜಮೀನಿನಲ್ಲಿ ಕಂಡು ಬರ್ತಿರೋ ಚಿತ್ರಣ. ಮುಂಗಾರಿನಲ್ಲಿ ನಿರೀಕ್ಷೆಗಿಂತಲೂ ಕಡಿಮೆ ಮಳೆ ಆಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿತ್ತು. ರೈತರು ಭೂಮಿಯನ್ನ ಬಿತ್ತನೆಗೆ ಹದ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಮುಂಗಾರು ಮಳೆಯಾಗಿದೆ. ಪರಿಣಾಮ ಬಿತ್ತುವ ಯೋಚನೆಯಿಂದ ರೈತರು ದೂರ ಉಳಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ 10% ಮಳೆ ಬಂದೈತೆ, 90% ಮಳೆ ಬಂದಿಲ್ಲ. ಹಂಗಾಗಿ ಬಿತ್ತಿಲ್ಲ. ಕೆಲವರು ಬೇಸಾಯ ಹೊಡೆದು ಕಾಯ್ತಾ ಇದ್ದಾರೆ, ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿಲ್ಲ. ಬೇಸಾಯ ಖರ್ಚು ಹೊರಟಿಲ್ಲ. ಇಲ್ಲಿ ಕೆಲವರಿಗೆ ದುಡ್ಡಿಲ್ದ ಅಭಾವದಿಂದ ಬಿತ್ತಿಲ್ಲ. ಮತ್ತು ರೈತರ ಹತ್ರ ದುಡ್ಡಿಲ್ದಿದ್ದಕ್ಕೆ ಮಂಡಿ ಮಾಲೀಕರ ಹತ್ರ ಹೋದಾಗ ಅಮೌಂಟ್ ಕೇಳಿದಾಗ ಅಮೌಂಟ್ ಇಲ್ಲ ಅಂತಾರೆ. ಹಾಗಾಗಿ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಇಟ್ಕೊಂಡಿದ್ದಾರೆ. ಕೆಲವರು ಬಿತ್ತಿಲ್ಲ. ಮಳೆ ಇಲ್ದಲೆ ಬಿತ್ತಿಲ್ಲ. 90% ಮಳೆ ಬಂದಿಲ್ಲ, 10% ಮಳೆ ಬಂದಿದೆ. ಈ ಭಾಗದಲ್ಲಿ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಮಳೆ 10% ಮಳೆ ಬಂದಿರೋದು. ಹಾಗಾಗಿ ಬಿತ್ತನೆ ಕಮ್ಮಿ ಇದೆ.
ಜೂನ್ ತಿಂಗಳು ದಾಟಿದ ಮೇಲೆ ಮುಂಗಾರು ಬಿತ್ತನೆ ಮಾಡಿದರೆ ಅಕ್ಟೋಬರ್ನಲ್ಲಿ ಬಿತ್ತನೆಯಾಗುವ ಹಿಂಗಾರು ಬೆಳೆಗಳಿಗೂ ಇದು ಅಡ್ಡಿಯಾಗುತ್ತೆ. ಹೀಗಾಗಿ ರೈತರು ಮುಂಗಾರಿ ಬೀಜ ಬಿತ್ತನೆಯಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ ಮಳೆ ಕಮ್ಮಿ ಆಗಿದೆ. 10% ಮಳೆ ಬಂದು 90% ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತಕ್ಕೆ ಆಗ್ತಾ ಇಲ್ಲ. ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂದ್ರೆ ದುರ್ಗದಿಂದ ಆಚೆ ಕಡೆ ಮಳೆ ಬಂದಿದೆ. ದುರ್ಗದಿಂದ ಈಚೆ ಕಡೆ ನಮ್ಮ ಮೊಳಕಾಲ್ಮೂರು ತಾಲೂಕು, ಚಳ್ಳಕೆರೆ ತಾಲೂಕು ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತನೆ ಕಮ್ಮಿ ಆಗಿದೆ. ಒಂದು ಕಡೆ ಅತಿವೃಷ್ಟಿಯಿಂದ ರೈತರು ಕಂಗಾಲಾದ್ರೆ ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ಮುಗಿಲು ನೋಡುವಂತಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಮೊದಲೇ ಬಿತ್ತಿದ ಬೆಳೆ ಒಣಗಿ ಹೋಗ್ತಾ ಇದೆ. ಇನ್ನೊಂದಿಷ್ಟು ರೈತರು ಜಮೀನು ಹದ ಮಾಡಿಟ್ಕೊಂಡು ಬಿತ್ತನೆಗಾಗಿ ಕಾಯ್ದು ಕುಳಿತಿದ್ದಾರೆ. ಕೈ ಕೊಟ್ಟ ಮುಂಗಾರಿನಿಂದ ರೈತರ ಗೋಳು ಹೇಳತೀರದಾಗಿದೆ. ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ರೈತರ ಗೋಳು. ವಾಡಿಕೆಗಿಂತ ಕಡಿಮೆ ಮಳೆ ಅನ್ನದಾತರಿಗೆ ಸಂಕಷ್ಟ. ಒಂದೆಡೆ ಮಳೆ ಇಲ್ಲದೆ ಒಣಗಿ ಹೋಗ್ತಿರೋ ಬೆಳೆ, ಇನ್ನೊಂದೆಡೆ ಮಳೆಯ ನಿರೀಕ್ಷೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಹದ ಮಾಡಿಟ್ಟುಕೊಂಡಿರೋ ಭೂಮಿ. ಆದ್ರೆ ಮಳೆ ಬಾರದೆ ಕಂಗಾಲಾಗಿರೋ ಅನ್ನದಾತ. ಇದು ಚಿತ್ರದುರ್ಗದ ಬಹುತೇಕ ಜಮೀನಿನಲ್ಲಿ ಕಂಡು ಬರ್ತಿರೋ ಚಿತ್ರಣ. ಮುಂಗಾರಿನಲ್ಲಿ ನಿರೀಕ್ಷೆಗಿಂತಲೂ ಕಡಿಮೆ ಮಳೆ ಆಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿತ್ತು. ರೈತರು ಭೂಮಿಯನ್ನ ಬಿತ್ತನೆಗೆ ಹದ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಮುಂಗಾರು ಮಳೆಯಾಗಿದೆ. ಪರಿಣಾಮ ಬಿತ್ತುವ ಯೋಚನೆಯಿಂದ ರೈತರು ದೂರ ಉಳಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ 10% ಮಳೆ ಬಂದೈತೆ, 90% ಮಳೆ ಬಂದಿಲ್ಲ. ಹಂಗಾಗಿ ಬಿತ್ತಿಲ್ಲ. ಕೆಲವರು ಬೇಸಾಯ ಹೊಡೆದು ಕಾಯ್ತಾ ಇದ್ದಾರೆ, ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿಲ್ಲ. ಬೇಸಾಯ ಖರ್ಚು ಹೊರಟಿಲ್ಲ. ಇಲ್ಲಿ ಕೆಲವರಿಗೆ ದುಡ್ಡಿಲ್ದ ಅಭಾವದಿಂದ ಬಿತ್ತಿಲ್ಲ. ಮತ್ತು ರೈತರ ಹತ್ರ ದುಡ್ಡಿಲ್ದಿದ್ದಕ್ಕೆ ಮಂಡಿ ಮಾಲೀಕರ ಹತ್ರ ಹೋದಾಗ ಅಮೌಂಟ್ ಕೇಳಿದಾಗ ಅಮೌಂಟ್ ಇಲ್ಲ ಅಂತಾರೆ. ಹಾಗಾಗಿ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಇಟ್ಕೊಂಡಿದ್ದಾರೆ. ಕೆಲವರು ಬಿತ್ತಿಲ್ಲ. ಮಳೆ ಇಲ್ದಲೆ ಬಿತ್ತಿಲ್ಲ. 90% ಮಳೆ ಬಂದಿಲ್ಲ, 10% ಮಳೆ ಬಂದಿದೆ. ಈ ಭಾಗದಲ್ಲಿ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಮಳೆ 10% ಮಳೆ ಬಂದಿರೋದು. ಹಾಗಾಗಿ ಬಿತ್ತನೆ ಕಮ್ಮಿ ಇದೆ. ಜೂನ್ ತಿಂಗಳು ದಾಟಿದ ಮೇಲೆ ಮುಂಗಾರು ಬಿತ್ತನೆ ಮಾಡಿದರೆ ಅಕ್ಟೋಬರ್ನಲ್ಲಿ ಬಿತ್ತನೆಯಾಗುವ ಹಿಂಗಾರು ಬೆಳೆಗಳಿಗೂ ಇದು ಅಡ್ಡಿಯಾಗುತ್ತೆ. ಹೀಗಾಗಿ ರೈತರು ಮುಂಗಾರಿ ಬೀಜ ಬಿತ್ತನೆಯಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ಬಿತ್ತನೆ ಮಾಡಿಲ್ಲ ಅಂತಂದ್ರೆ ಮಳೆ ಕಮ್ಮಿ ಆಗಿದೆ. 10% ಮಳೆ ಬಂದು 90% ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತಕ್ಕೆ ಆಗ್ತಾ ಇಲ್ಲ. ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂದ್ರೆ ದುರ್ಗದಿಂದ ಆಚೆ ಕಡೆ ಮಳೆ ಬಂದಿದೆ. ದುರ್ಗದಿಂದ ಈಚೆ ಕಡೆ ನಮ್ಮ ಮೊಳಕಾಲ್ಮೂರು ತಾಲೂಕು, ಚಳ್ಳಕೆರೆ ತಾಲೂಕು ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತನೆ ಕಮ್ಮಿ ಆಗಿದೆ. ಒಂದು ಕಡೆ ಅತಿವೃಷ್ಟಿಯಿಂದ ರೈತರು ಕಂಗಾಲಾದ್ರೆ ಕೋಟೆನಾಡಿನಲ್ಲಿ ಮಳೆ ಇಲ್ಲದೆ ಮುಗಿಲು ನೋಡುವಂತಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.